ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಬಂದೇನಂತ ಏನಿಲ್ಲ. ಇವತ್ತು ಹಂಗೆ ನಾನು ಡೈಲಿ ರುಟೀನ್ ಚಾಲೂ ಮಾಡ್ತಿದ್ದೆ ಅಂದಂಗೆ ನಾನು ನನ್ನ ಗಂಡನ ಮನೆಗೆ ಬಂದೀನಿ. ಸೊ ಮಮ್ಮಿ ಮನೆಯಿಂದ ಬಂದು ಆಲ್ರೆಡಿ 15 ಡೇಸ್ ಆಯಿತು. ನನಗೆ ವ್ಲಾಗ್ ಮಾಡೋದಾಗಲಿ ವಿಡಿಯೋಸ್ ಮಾಡೋದಾಗಲಿ ಆಗತ್ತಿದ್ದಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಬಂದ್ಕೊಳ್ಳೇನು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಸ್ವಲ್ಪ ನಂಗೆ ಟೈಮ್ ಬೇಕಾಯ್ತು. ಅದಕ್ಕೆ ನಾನು ಟೈಮ್ ನೋಡ್ಕೊಂಡು ಮತ್ತು ನಾನು ಸ್ವಲ್ಪ ಥಿಂಗ್ಸ್ ಟ್ರೈಪೋರ್ಡ್ಸ್ ಎಲ್ಲ ಮಮ್ಮಿ ಮನೆಯಾಗ ಬಿಟ್ಟು ಬಂದಿದ್ದೆ. ಸೊ ವಿಡಿಯೋ ಮಾಡೋಕೆ ಆಗತ್ತಿದ್ದಿದ್ದಿಲ್ಲ. ಇಲ್ಲಿನೂ ನಾನು ವಿಂಡೋ ಕಡೆ ಇಟ್ಕೊಂಡು ವಿಡಿಯೋ ಮಾಡತ್ತಿದ್ದೆ. ಇಲ್ಲಿ ನೋಡ್ರಿ ಅದ್ವೈತ್ ಮತ್ತು ಅವ್ರ ಪಪ್ಪನೂ ಎದ್ದು ಕುಂತಾರ. ಸೊ ಅವ್ರನ್ನ ಹೊರಗೆ ಕಳಿಸಿ ನಾನು ಅವ್ರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಪಿಲ್ಲೋ ಕವರ್ಸ್ ಎಲ್ಲ ಹಾಕಿ ಬೆಡ್ಡನ್ನು ನೀಟಾಗಿ ಮಾಡಿದೆ. ಈಗ ನಮ್ಮ ಬೆಡ್ರೂಮ್ ಕಾಣಕತ್ತೈತಿ ನೋಡ್ರಿ. ಸೊ ಇದನ್ನು ಫಾಸ್ಟ್ ಫಾರ್ವರ್ಡ್ನಾಗ ತೋರಿಸೀನಿ. 1 ಅವರ್ ಬೇಕಾಕೈತಿ. ಕಸನೆಲ್ಲ ಎಲ್ಲ ಕಡೆ ನೀಟ್ ಮಾಡ್ಕೊಳ್ಳುವಾಗ 1 ಅವರ್ ಬೇಕಾಕೈತಿ. ಮಿನಿಮಮ್ 45 ಮಿನಿಟ್ಸ್ ಅಂತೂ ಬೇಕು. ಸೊ ಇಷ್ಟು ಮಾಡಿದೆ. ಆಫ್ಟರ್ನೂನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಈವ್ನಿಂಗ್ ಆಗೈತಿ. ಇಲ್ಲಿ ಹೊಸ್ತಲನ್ನು ಪೂಜೆ ಮಾಡತ್ತಾರೆ. ಯಾಕಪ್ಪ ಅಂದ್ರೆ ಅವತ್ತು ಈವ್ನಿಂಗ್ ಅದ್ವೈತು ಹೊಸ್ತಲನ್ನು ದಾಟಿಬಿಟ್ಟ. ಹಾಗಾಗಿ ಇವತ್ತನ್ನು ಪೂಜೆ ಮಾಡಬೇಕಾಗ್ತಿತ್ತಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹೋಗಿ ಪಟ ಮಾಲಿಗೆ ಇಲ್ಲಿ ಅವ್ರ ಪೂಜೆಗೆ ಏನು ಐಟಮ್ಸ್ ಬೇಕಲ್ಲ ತಂದುಬಿಟ್ರೆ. ಸೊ ಸಿಂಪಲ್ಲಾಗಿ ಮಾಡಾಕತ್ತೀವಿ. ನೋಡಿರಿ ಸಾಹೇಬ್ರು ಹೆಂಗೆ ಕುಂತ್ಬಿಟ್ಟಾರೆ. ನಮ್ಮ ಅದ್ವೈ ಸಾಹೇಬರು ಆರಾಮಾಗಿ ಇಲ್ದಾಗಿಂದ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದ ಅವನು. ನನ್ನ ಗಂಡನ ಮನೆ ಕಡೆ ಎಲ್ಲ ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಅದ್ವೈತಗೆ ಫುಲ್ ಲ್ಯಾಡ್ ಆಗಕತ್ಬಿಟ್ಟೈತಿ. ಫುಲ್ ಪ್ರೀತಿ ಎಲ್ಲರ ಕಡೆಯಿಂದನೂ. ಎಲ್ಲರಿಗೂ ಖುಷಿ ಭಾಳ ಐತಿ ಅವ್ನು ಬಂದಿದ್ದರಿಂದ. ಅವಂಗಂತೂ ಯಾರು ಹಂಗೆ ಸುಮ್ಮ ಬಿಡೋಂಗಿಲ್ಲ. ಏನು ಎತ್ಕೊಳ್ಳಾರ್ದಂಗೆ ಒಬ್ಬರಾದ್ಮೇಲೆ ಒಬ್ರು ಎತ್ಕೊಂಡೇ ಬಿಡ್ತಿರ್ತಾರೆ ಅವನಿಗೆ. ಒಟ್ಟು ಇಷ್ಟು ಪ್ರೀತಿ ಮಾಡ್ತಾರೆ ಅವನಿಗೆ. ಅದು ಈಗ ಸಣ್ಣದು ಪಾಪು, ಈಗ ನಮ್ಮ ಮನೆಯೊಳಗೆ ಎಲ್ಲಕ್ಕಿಂತ ಭಾಳ ಸಣ್ಣ ಪಾಪು. ಹಾಗಾಗಿ ಭಾಳ ಪ್ರೀತಿ ಭಾಳ ಖುಷಿ ಐತಿ. ಹಾಗಾಗಿ ನಮಗೂ ಭಾಳ ಮನ್ಸಿಗೆ ಖುಷಿ ಆಗ್ಬಿಟ್ಟೈತೆ. ಅವ್ನು ಬಂದಿಂದ ಒಂಥರ ಭಾಳ ಪಾಸಿಟಿವ್ ವೈಬ್ಸ್ ಅನ್ನಿಸ್ತೈತಿ. ನೋಡಿರಿ ಅವನು ಎಲ್ಲರಿಗೂ ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೆ. ಅವನಿಗೆ ಭಾಳ ಸೋಷಲೈಸಿಂಗ್ ಅದಾನೆ. ಸೊ ನೋಡಿರಿ ಹಿಂಗೆಲ್ಲ ಮಾಡ್ತಾನೆ ಮುದ್ದು ಬರೋ ಹಂಗೆ. ಎಲ್ಲ ಊರೊಳಗೆ ಅವ್ರವ್ರದ್ದೇ ಆದ ರಿಚುವಲ್ಸ್ ಇರ್ತಾವೆ. ನಾನು ಲಾಸ್ಟ್ ವಿಡಿಯೋನಾಗ ಹೇಳೀನಿ. ಅವ್ರವ್ರ ಪದ್ಧತಿಗಳು, ಅವ್ರವ್ರ ಟ್ರೆಡಿಷ್ನಲ್, ಅವ್ರವ್ರ ರಿಚುವಲ್ಸ್ ಅವ್ರು ಫಾಲೋ ಮಾಡಲೇಬೇಕಾಕೈತಿ. ಹಂಗೆ ನಾವು ಮಾಡೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತಿ. ಯಾರ್ದು ತಪ್ಪು ಅನ್ನೋಕ್ಕಾಗಲ್ಲ, ಯಾರು ಸರಿನೂ ಅನ್ನೋಕ್ಕಾಗಂಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬೇಕು ಅಂದ್ಕೊಂಡೀನಿ. ಅಂದಂಗೆ ನಮ್ಮ ಅದ್ವೈತ್ ಹೆಂಗೆ ಹೊಚ್ಚಲನ್ನು ದಾಟಿದ ಅಂತಂದು ಒಂದು ಕ್ಯಾಪ್ಚರ್ ಮಾಡೀನಿ. ನೋಡ್ರಿ ಇಲ್ಲೇ ನೋಡಿ. ನಿಮ್ದು ಫೀಡ್ಬ್ಯಾಕ್ನ ಅಥವಾ ನಿಮಗೆ ಏನು ಅನ್ನಿಸ್ತೈತಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಂತ. ಮತ್ತು ಮುಂದಿನ ವಿಡಿಯೋನಾಗ ಸಿಗೋಣಂತ. ಮತ್ತೊಂದು ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ನ ಬೆಳೆಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಈ ವಿಡಿಯೋನ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು.